ಜೋಗಣ್ಣಹಳ್ಳಿ ಬಳಿ ಭೀಕರ ಬಸ್ ಅಪಘಾತ ಏನು ಸಂಭವಿಸಿತ್ತು. ಸೀಬರ್ಡ್ ಕಂಪನಿಗೆ ಸೇರಿದಂತಹ ಬಸ್ ಒತ್ತಿ ಉರಿದಿತ್ತು. ಸೊ ಈ ಒಂದು ಘಟನೆ ನಡೆದ ತಕ್ಷಣ ಈ ಒಂದು ಸ್ಥಳಕ್ಕೆ ಬಂದಂತವ್ರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಎಷ್ಟು ಗಂಟೆಗೆ ಆಗಿದ್ದು ಸರ್? ನೀವು ಯಾವಾಗ ಬಂದ್ರಿ ಇಲ್ಲಿಗೆ? ಸರ್ ಇದು 2:05 ನಾವು 2:15 ಇಲ್ಲಿ ಬಂದಿದ್ದೀವಿ. ನಾವು ಬಂದ ಸ್ಥಳದಲ್ಲಿ ಬಂದಾಗ ಫುಲ್ ಇಲ್ಲಿ ಬೆಂಕಿ ಆಗ್ತಿತ್ತು. ಒಂದು ತಾಯಿ ಒಂದು ಅಪ್ಪ ಇದ್ರು, ಆ ಸಣ್ಣ ಮಗಳು ಒಂದು ಅಲ್ಲಿತ್ತು. ಅವಾಗ ತಾಯಿ ಪರದಾಡ್ತಿತ್ತು. ನಾವು ಬಂದಾಗ ಫುಲ್ ಬೆಂಕಿಗೆ ಮುಂದೆ ಹೋಗ್ತಾ ಆಗ್ತಿರ್ಲಿಲ್ಲ ಸರ್. ಈಗ ಹಿಂಗಾಯ್ತು ಅಂತ ಅನಿಸುತ್ತೆ ನಿಮ್ಗೆ ನೋಡಿದ್ರೆ ಇದು? ಸರ್ ಸಡನ್ಲಿ ಲಾರಿ ಡ್ರೈವರ್ ನಿರಂತರ ತಪ್ಪಿ ರಾಂಗ್ ರೂಟ್ ಬಂದ್ಬಿಟ್ಟೈತೆ ಗಾಡಿ. 2 ಬಸ್ ಬರ್ತಿತ್ತು. 2 ಬಸ್ನಾಗೆ ಒಂದು ಮಕ್ಕಳು ಬಸ್, ಸ್ಕೂಲ್ ಬಸ್ ಒಂದು, ಇದು ಪ್ಯಾಸೆಂಜರ್ ಬಸ್ ಒಂದು. ಈ ಪ್ಯಾಸೆಂಜರ್ ಬಸ್ ಹೊಡೆದ ತಕ್ಷಣ ಲಾರಿಯನ್ನು ಆ ಸ್ಕೂಲ್ ಬಸ್ಸಿಗೆ ಗುದ್ದಿದ್ದಾರೆ. ಆ ಬಸ್ ಆ ಕಡೆ ಪಾಸ್ ಆಗ್ಬಿಡ್ತು ಇಮಿಡಿಯೇಟ್ಲಿ. ಈ ಬಸ್ ಏಕಾಏಕಿ ಬೆಂಕಿಗೆ ಇದಾಗಿತ್ತು. ಅಲ್ಲ, ನೀವು ಏನೇನ್ ನೋಡಿದ್ರಿ ನೀವು ಇಲ್ಲಿ? ಎಷ್ಟು ಬಾಡಿಗಳು ಸಿಕ್ತು ಸರ್? ಅವಾಗ ನಾವು ಬಂದಿ ಸ್ಥಳದಲ್ಲಿ ಕಿರ್ಚಾಡ್ತಿದ್ವು ಬಾಡಿಗಳು. ಒಂದ್ ತಾಯಿ ಒಂದ್ ಅಪ್ಪ ಬಂದು ನನ್ ಮಗು ಐತೆ ಅಂತ ಪರದಾಡ್ತಿದ್ರು ಇಲ್ಲಿ. ಆಗ ನಾವು ಹೋಗಿದ್ವಿ, ಮುಂದೆ ಹೋಗಕ್ ಆಗಿಲ್ಲ. ಏಕ್ದಮ್ ಬ್ಲಾಸ್ಟ್ ಆಗ್ತಿತ್ತು. ಬೆಂಕಿ ಫುಲ್ ಸ್ಪೀಡ್ ಇತ್ತು. ಡೀಸೆಲ್ ಟ್ಯಾಂಕ್ ಎಲ್ಲ ಒಡೆದೋಗಿ ಲೀಕ್ ಆಗಿ ಎಲ್ಲ ವೈರ್ ಅವು ಇವು ಇದ್ದು ಬಸ್ನಾಗೆ. ಅವೆಲ್ಲ ಫುಲ್ ಬಾಳ ಬೆಂಕಿ. ಲಾರಿ ಪರಿಸ್ಥಿತಿ ಅದೇ. ಲಾರಿ ಡ್ರೈವರ್ ಸುಟ್ಟು ಕರ್ಕಲಾಗಿದ್ದಾರೆ. ಅವ್ರಿಗೂ ತೆಗ್ದಿದೀವಿ ನಾವು ಡ್ರೈವರ್ಗಳೇ. ಈಗ ಏನಾದ್ರು ಈಗ ನೀವು ಬೆಳಿಗ್ಗೆ ಅಂದ್ರೆ ರಾತ್ರಿ 2 ಗಂಟೆಯಿಂದ ಇದ್ದೀರಾ, ಈಗ ಹೊರಗಡೆ ಮೃತದೇಹಗಳನ್ನೆಲ್ಲ ತೆಗಿತಾ ಇದಾರೆ. ಏನಾದ್ರು ಗುರ್ತು ಸಿಗೋ ರೀತಿನಲ್ಲಿ ಇದಾವ? ಸರ್ ಇಲ್ಲ, ಗುರುತು ಸಿಗೋ ಅಂತ ರೀತಿಯಲ್ಲಿ ಯಾವ್ದು ಇಲ್ಲ ಸರ್. ಆ ಲಾರಿ ಡ್ರೈವರ್ ಇದಾನಲ್ಲ, ನಿಯಂತ್ರಣ ತಪ್ಪಿ ನಿದ್ದೆಗಣ್ಣಲ್ಲಿ ಏನೋ ಬಂದ. 2 ಬಸ್ ಆಪೋಸಿಟ್ ಬರ್ತಾ ಇದ್ವು. ಆ ಟೈಮ್ ಅಲ್ಲಿ ಬಂದು ಆ ಬಸ್ಸಿಗೆ ಹೊಡೆದ ಮೇಲೆ ಇದು ದಾಂಡೇಲಿಗೆ, ಬೆಂಗಳೂರಿಂದ ದಾಂಡೇಲಿ ಸ್ಕೂಲ್ ಬಸ್ ಹೋಗ್ತಾ ಇದ್ದಿದಂತದ್ದು. ಅದು ಏನಾಗೈತೆ, ಏಕ್ದಮ್ ಡಿವಿಷನ್ ಎಗ್ರಿ ಆ ಸೈಡಿಗೆ ಹೋಗೈತೆ. ಇಲ್ಲ ಅಂತ ಹೇಳಿದ್ರೆ 42 ಮಕ್ಳೇನೋ ಇದ್ರಂತೆ ಅದ್ರಲ್ಲಿ. ಎಲ್ಲಾರು ಏಕ್ದಮ್ ಬೆಂಕಿ ಹತ್ಕೊಂಡ್ ಬಿಡೋದು. ಆ ಲಾರಿಗೆ ಐತಲ್ಲ ಬೆಂಕಿ ಹತ್ಕೊಂಡು ಇರ್ಲಿಲ್ಲ. ಇದು ಯಾವಾಗ ಇಮಿಡಿಯೇಟ್ಲಿ ಟ್ಯಾಂಕಿಗೆ ಹೊಡೀತೋ, ಹೊಡೆದಿ ಆ ಸೈಡ್ ಹೋಗಿ ನಿಂತ್ಕೊಂಡೈತೆ. ಆ ಟೈಮಲ್ಲಿ ಆ ಡೀಸೆಲ್ ಎಲ್ಲ ಹೋಗಿ ತೆಗಿಯೋರು ಯಾರು ಇಲ್ಲ ಹುಡುಗನ್ಗೆ, ಆ ಡ್ರೈವರ್ಗೆ. ಅವಾಗ ಹೋಗಿ ಅದು ಬೆಂಕಿ ಹತ್ಕೊಂಡೈತೆ ಆ ಗಾಡಿ, ಆ ಲಾರಿ. ಇದ್ರಲ್ಲೈತಲ್ಲ ಒಬ್ರು ತಂದೆ ತಾಯಿ 2 ಇಳ್ಕೊಂಡ್ರು. ಆ ಮಗುಗೆ ಗಾಡಿಯಲ್ಲೇ ಬಿಟ್ಟಿದ್ರು. ಆ ತಾಯಿನೂ ಹೋಗಿ ಅದ್ರಾಗೆ ಬೆಂಕಿಯಲ್ಲಿ ಹೋಗ್ತೀನಂತ ಹೇಳಿ ಕೂಗಾಡ್ಕೊಂಡು ಹೋಗ್ತಿದ್ವು. ನಾವೇ ಹಿಡ್ಕೊಂಡು ಅಲ್ಲಿ ಕುಂಡ್ರಿಸಿ ನೀರು ಕುಡಿಸಿ ಕುಂಡ್ರಿಸಿದ್ವಿ. ಆ ಟೈಮಲ್ಲಿ ಮತ್ತೆ ಆ ಮಗು ಏನು ಉಳ್ಕೊಂಡಿಲ್ಲ. ನೀವು ಬಂದಾಗ ಯಾರಾದ್ರೂ ಬಸ್ಸಿಂದ ಹೊರಗೆ ಬರೋ ಅಂತದ್ದು ಆತರ ಏನಾದ್ರು ಪ್ರಯತ್ನ ಮಾಡಿ? ಡ್ರೈವರ್ ಸೇವ್ ಆದ್ರು, ಲೆಫ್ಟ್ ಸೈಡ್ ಆಗಿರೋದು ಕಂಡಕ್ಟರ್ ಸೇವ್ ಆದ್ರು. ಇವರೆಲ್ಲ ಒಂದ್ 4-5 ಜನ ನಾವು ಬಂದಾಗ ಇಳ್ದು ಹೋಗಿದ್ರು. ಇನ್ನ ನಾವು ಬರಕ್ ಮುಂಚೆ ಯಾರ್ಯಾರು ಇಳಿದ್ರು ಅದು ನಮ್ಗೆ ಗೊತ್ತಿಲ್ಲ. ಬಂದಾಗ ನಾವೆಲ್ಲ ಪ್ರಯತ್ನ ಪಟ್ಟಿದೀವಿ. ಆ ಮಗುಗೆ ಉಳ್ಸಕ್ಕೆ ಬಹಳ ಪ್ರಯತ್ನ ಪಟ್ಟಿದ್ವಿ, ಅದಾಗಿಲ್ಲ. ಫಸ್ಟ್ ಬಸ್ ಸುಟ್ಟೋದು, ಆ ಲಾರಿ ಏನು ಸುಟ್ಟಿಲ್ಲ. ಅದು ಈ ಬಸ್ಸಿನ ಡೀಸೆಲ್ ಅದ್ರಾಗ ಹೋಯ್ತಲ್ಲ, ಅದು ಬರ್ನ್ ಆಯ್ತು. ಅದು ಆ ಡ್ರೈವರ್ ಅಲ್ಲೇ ಸ್ಪಾಟ್ ಆಗಿದ್ದ. ಹೊಡೆದಿದ್ದ ಏಟಿಗೆ ಅವನು ಈ ಕಡೆಯಿಂದ ಡೌನ್ ಐತೆ ಫುಲ್. ಆ ಡೌನಿಗೆ ಬಂದು ಹೊಡೆದಿರೋದು ಏಟಿಗೆ ಆ ಡ್ರೈವರ್ ಅಲ್ಲೇ ಸ್ಪಾಟ್ ಆಗಿದ್ದ. ಇದನ್ನ ಇನ್ಸಿಡೆಂಟ್ ನೋಡಿದ್ರೆ ಲಾರಿ ಡ್ರೈವರ್ ಏನಾದ್ರು ಎಣ್ಣೆ ಹೊಡೆದಿದ್ನ ಅಥವಾ ನಿದ್ದೆಗಣ್ಣಾಗಿದ್ನ ಆತರ? ಇಲ್ಲ, ಎಣ್ಣೆ ಹೊಡೆದಿಲ್ಲ ಸರ್. ನಿದ್ದೆ ಗಂಡಾಗೆ ಅಕಸ್ಮಾತ್ ಆಗಿರೋದು. ಇದು ಡೌನ್ ಇದೆ. ಇದು ಸಡನ್ ಹಿರಿಯೂರಿಂದ ಬರೋದು ಡೌನ್ ಇದೆ. ಓವರ್ ಸ್ಪೀಡ್ ಇಂದ ಏನ್ ನಿದ್ದೆ ಕಣ್ಣಾಗೆ ಡಿವೈಡರ್ ದಾಟಿ ಈ ಕಡೆ ಬಂದು ಅನಾಹುತ ಆಗಿದೆ. ಈಗ ಅದ್ರೊಳಗಡೆ ಏನಾದ್ರು ಸಿಕ್ತಾ ಸರ್ ಗುರ್ತಿಡಿ ಅಂತ ರೀತಿನಲ್ಲಿ? ಇಲ್ಲ, ಏನು ಸಿಕ್ಕಿಲ್ಲ ಸರ್. ಅದೇ ಶವ ಇದ್ವಿ, ಮೂಳೆ ಅವು ಇವು ಇದ್ದು ತೆಗ್ದು ಸೈಡಿಗೆ ಹಾಕಿ. ಪುಣ್ಯ ಅಂದ್ರೆ ಸ್ಕೂಲ್ ಮಕ್ಕಳು ಉಳಿದಿರೋದು ಪುಣ್ಯ. 40 ಜನ ಮಕ್ಕಳು ಉಳಿದಿದ್ದಾರೆ. ಒಂದ್ ಸಣ್ಣ ಪುಟ್ಟ ಆಗದವೆ. ಎಲ್ಲ ಗಾಡಿ ಎಲ್ಲ ಐತೆ. ಆಮೇಲೆ ಮಕ್ಕಳು ಅಲ್ಲಿ ಕುಂದ್ರಿಸಿದ್ದಾರೆ. ಆಮೇಲೆ ಸ್ವಲ್ಪ ಗಾಯಗಳು ಆಗಿದಾವೆ. ಉಳಿದಿದ್ದಾರೆ ಪಾಪ. ಅಮಾಯಕರು ಹೋಗಿದ್ದಾರೆ, ಸುಟ್ಟೋಗಿದ್ದಾರೆ ಎಲ್ಲ. ಲಾರಿ ಆಲ್ಮೋಸ್ಟ್ ನಮ್ದು ಹಿರಿಯೂರು ತಾಲೂಕ್ ಜೋಗನಹಳ್ಳಿ ಹೋಬಳಿಯಲ್ಲಿ ಇದು ಫಸ್ಟ್ನೇ ಸರಿ ಸರ್ ಈ ತರ ಆಗಿರೋದು ಅಪಘಾತ. ಅಗ್ನಿ ಬಾಳ ಇದು, ಜನ ಬಾಳ ನೋವಿಗೆ ಬಾಳ ಇದ್ ಮಾಡ್ಬಿಟ್ರು ಸರ್. ನಮ್ಮಿಂದ ನೋಡಕ್ ಆಗಿದ್ರು ಒಂದ್ 10 ಜನ ಆದ್ರು ಸರ್. ಒಂದ್ 10 ಜನ ಸೇವ್ ಆಗ್ಯಾರೆ. ಉಳಿದಿದ್ದೆಲ್ಲ ಗೋಕರ್ಣ ಹೋಗೋದ್ ಬಸ್ ಇದು. ಇದಿಷ್ಟು ಇಲ್ಲಿ ಏನು ಘಟನೆ ನಡೆದಂತ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿದಂತಹ ಇಲ್ಲಿನ ಸ್ಥಳೀಯರು ಅಂದ್ರೆ ಜೋಗನಹಳ್ಳಿ ನಿವಾಸಿಗಳು ಮತ್ತು
ಅವ್ರೇನು ಡ್ರೈವರ್ಗಳ ಕೆಲಸ ಮಾಡ್ತಾ ಇದ್ರು, ಈ ಒಂದು ಘಟನೆ ನಡೆದಂತ ಕ್ಷಣದಲ್ಲಿ ಅವ್ರಿಗೆ ಮಾಹಿತಿ ಸಿಗುತ್ತೆ, ಯಾರನ್ನಾದ್ರೂ ಸೇವ್ ಮಾಡ್ಬೋದು ಅನ್ನುವಂತ ಹಿನ್ನೆಲೆಯಲ್ಲಿ ಅವರು ಸ್ಥಳಕ್ಕೆ ಬರ್ತಾರೆ. ಆದ್ರೆ ಕೆಲವೊಂದಷ್ಟು ಜನ ಮಾತ್ರ ಈ ಒಂದು ಅಪಘಾತದಲ್ಲಿ ಅಂದ್ರೆ ಬದುಕುಳಿತಾರೆ. ಉಳಿದಂತೆ ಬಸ್ನಲ್ಲಿ ಏನು ಆ ಬೆಂಕಿಯ ಅವಘಡಕ್ಕೆ ಸಿಕ್ಕು ಸಾಕಷ್ಟು ಜನ ಈಗ ಮೃತಪಟ್ಟಿರುವಂತದ್ದು. ಅವರ ಅವಶೇಷಗಳು ಕೂಡ ಅಂದ್ರೆ ಏನೀಗ ಅವರ ಅವಶೇಷಗಳು ಅಂದ್ರೆ ಬರೀ ಪುಡಿ ಪುಡಿ ಆಗಿರುವಂತಹ ಮೂಳೆಗಳು ಅಥವಾ ಅವ್ರೇನಾದ್ರೂ ಗ್ಯಾಜೆಟ್ಗಳು ಇಟ್ಕೊಂಡಿದ್ರಲ್ಲ, ಅಂದ್ರೆ ಒಡವೆ, ಉಂಗುರ, ಈ ರೀತಿಯಾಗಿ ಏನಾದ್ರೂ ಅವರ ಬಳಿ ಇರ್ತಕ್ಕಂಥ ವಸ್ತುಗಳಿಂದ ಮಾತ್ರ ಅವರು ಯಾರು ಅನ್ನುವಂಥದ್ದು ಗುರುತಿಡಿಬಹುದು. ಜೊತೆಗೆ ಈ ಒಂದು ಮೃತದೇಹಗಳು ಐಡೆಂಟಿಫೈ ಮಾಡಬೇಕು ಅಂತಂದ್ರೆ DNA ಪರೀಕ್ಷೆ ಮೂಲಕ ಮಾತ್ರ ಸಾಧ್ಯ ಅನ್ನುವಂತ ಮಟ್ಟಕ್ಕೆ ಇದು ಆಗಿದೆ ಅನ್ನುವಂಥದ್ದನ್ನ ಇಲ್ಲಿಗೆ ಏನು ನೆರವಿಗೆ ಬಂದಂತವ್ರು ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಧು ಇಂಗಳ, ನ್ಯೂಸ್ ಫಸ್ಟ್, ಚಿತ್ರದುರ್ಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.